ನಮಸ್ಕಾರ ಸ್ನೇಹಿತರೆ, ಕುತೂಹಲ ವೇದಿಕೆಗೆ ಸ್ವಾಗತ. ಇಂದು ನಾವು ತುಂಬಾ ಕುತೂಹಲ ಮೂಡಿಸುವ ಒಂದು ವಿಷಯದ ಬಗ್ಗೆ ಮಾತನಾಡೋಣ. ಯತಿ ಅಂದರೆ ಹಿಮಾಲಯದ ಹಿಮಮಾನವನ ಬಗ್ಗೆ. ಕೆಲವರು ಹೇಳ್ತಾರೆ ಅದು ನಿಜವಾದ ಪ್ರಾಣಿ, ಇನ್ನೊಬ್ಬರು ಹೇಳ್ತಾರೆ ಇಲ್ಲ, ಅದು ಕೇವಲ ಕಲ್ಪನೆ. ಹಾಗಾದರೆ ಸತ್ಯ ಏನು? ಯತಿ ನಿಜವಾಗಿಯೂ ಇದೆಯಾ ಇಲ್ಲವಾ? ಇಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಯತಿ ಅಂದರೆ ಯಾರು? ಯತಿ ಎನ್ನುವುದು ಒಂದು ರಹಸ್ಯಮಯ ಜೀವಿ ಆಗಿದೆ ಎಂದು ಹಲವರು ನಂಬುತ್ತಾರೆ. ಇದನ್ನು ಕೆಲವೊಮ್ಮೆ ಹಿಮಮಾನವ ಅಂತ ಕರೀತಾರೆ. ಇದು ಹಿಮಾಲಯದ ಬೆಟ್ಟಗಳಲ್ಲಿ ಹಿಮದಿಂದ ತುಂಬಿರುವ ಪ್ರದೇಶಗಳಲ್ಲಿ ಇರುತ್ತದೆ ಎಂದು ಕೆಲವು ಜನರ ನಂಬಿಕೆ. ಕೆಲವರ ಮಾತಿನಲ್ಲಿ ಇದಕ್ಕೆ ಮಾನವನ ಹಾಗೆ 2 ಕಾಲು, ದೊಡ್ಡ ದೇಹ, ಬಿಳಿ ಅಥವಾ ಕಂದು ಕೂದಲು ಮತ್ತು ದೊಡ್ಡ ದೊಡ್ಡ ಪಾದಗಳಿವೆ ಅಂತ ಹೇಳ್ತಾರೆ. ಯತಿ ಬಗ್ಗೆ ಕಥೆಗಳು ಎಲ್ಲಿ ಆರಂಭವಾದವು? ಬಹಳ ವರ್ಷಗಳಿಂದ ನೇಪಾಳ, ಟಿಬೆಟ್, ಭೂಟಾನ್ ಮತ್ತು ಭಾರತದ ಕೆಲವು ಹಿಮಾಲಯದ ಪ್ರದೇಶಗಳಲ್ಲಿ ಅಲ್ಲಿ ಇರುವ ಸ್ಥಳೀಯ ಜನ, ವಿಶೇಷವಾಗಿ ಶೇರ್ಪಾ ಜನರು ಯತಿ ಬಗ್ಗೆ ಕಥೆಗಳನ್ನು ಹೇಳಿಕೊಂಡು ಬಂದಿದ್ದಾರೆ. ಅವರು ಹೇಳುವುದು, ಕೆಲವರು ಹಿಮದ ಮೇಲೆ ವಿಚಿತ್ರವಾದ ದೊಡ್ಡ ಹೆಜ್ಜೆ ಗುರುತು ನೋಡಿದ್ರು. ಇನ್ನೂ ಕೆಲವರು ದೂರದಲ್ಲಿ ಒಂದು ದೊಡ್ಡ ಕೂದಲಿನಿಂದ ತುಂಬಿದ ಜೀವ ನೋಡಿದ್ರು ಅಂತ ಹೇಳ್ತಾರೆ. ಈ ಕಥೆಗಳು ಒಬ್ಬರಿಂದ ಒಬ್ಬರಿಗೆ ಹೀಗೇ ಹೋಗುತ್ತಾ ಬಂದಿವೆ. ಸೇನೆ ಕಂಡ ರಹಸ್ಯ ಗುರುತುಗಳು. ಇತ್ತೀಚಿನ ಕೆಲವು ವರ್ಷಗಳ ಹಿಂದೆ ಇಂಡಿಯನ್ ಸೇನೆ ತಮ್ಮ ಅಧಿಕೃತ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಹಿಮದಲ್ಲಿ ಕಂಡುಬಂದ ದೊಡ್ಡ ದೊಡ್ಡ ಕಾಲಿನ ಗುರುತುಗಳ ಚಿತ್ರವನ್ನು ಪ್ರಕಟಿಸಿದ್ದರು. ಸೇನೆಯವರು ಹೇಳಿದ್ರು, ಹಿಮಾಲಯದಲ್ಲಿ ಒಂದು ದೊಡ್ಡ ಪ್ರದೇಶದಲ್ಲಿ ನಾವು ಅಸಾಮಾನ್ಯವಾದ ಬಹಳ ದೊಡ್ಡ ಹೆಜ್ಜೆ ಗುರುತುಗಳನ್ನು ಕಂಡಿದ್ದೇವೆ. ಇವು ಯತಿ ಎಂಬ ರಹಸ್ಯಮಯ ಜೀವಿಗೆ ಸೇರಿರಬಹುದು ಎಂದು. ಆ ಚಿತ್ರ ನೋಡಿ ಕೆಲವರು ಹೌದು, ಇದು ಯತಿಯೇ ಇರಬೇಕು ಎಂದು ನಂಬಿದರು. ಆದರೆ ಇನ್ನೂ ಕೆಲವರು ಮಾತ್ರ ಇದು ಬೇರೆ ಪ್ರಾಣಿಯದ್ದು ಇರಬಹುದು, ಬಹುಶಃ ಕರಡಿ ಅಥವಾ ಕಾಡು ಪ್ರಾಣಿಯ ಗುರುತು ಇರಬಹುದು ಎಂದು ಚರ್ಚಿಸಿದರು. ಆ ಚಿತ್ರ ಹೊರಬಂದ ನಂತರ ಯತಿ ಬಗ್ಗೆ ಜನರ ಕುತೂಹಲ ಇನ್ನೂ ಹೆಚ್ಚಾಯಿತು. ವಿಜ್ಞಾನಿಗಳು ಏನು ಹೇಳ್ತಾರೆ? ಕೆಲವು ವಿಜ್ಞಾನಿಗಳು ಮತ್ತು ಸಂಶೋಧಕರು ಯತಿ ಬಗ್ಗೆ ಹೇಳಿದ ಕಾಲಿನ ಗುರುತು, ಕೂದಲು, ಎಲುಬು ಮತ್ತು ಇತರ ಅಂಶಗಳನ್ನು ಗಮನಿಸಿ ಕೆಲವು ಉದಾಹರಣೆಗಳನ್ನು ಪರೀಕ್ಷೆ ಮಾಡಿದರು. ಪರೀಕ್ಷೆಯ ನಂತರ ಅವರು ಹೇಳಿದರು, ಅವುಗಳಲ್ಲಿ ಬಹಳಷ್ಟು ಕರಡಿ ಅಥವಾ ಇನ್ನು ಸಾಮಾನ್ಯ ಕಾಡು ಪ್ರಾಣಿಗಳದ್ದಾಗಿವೆ. ಅಂದರೆ ನಾವು ಯತಿ ಅಂತ ಅಂದುಕೊಂಡಿದ್ದು ಹೆಚ್ಚು ಬಾರಿ ಅದು ಕರಡಿ ಗುರುತು ಆಗಿರಬಹುದು. ಆದರೆ ಎಲ್ಲ ಉದಾಹರಣೆಗಳು ಪರೀಕ್ಷೆ ಆಗಿಲ್ಲ, ಆದ್ದರಿಂದ ಪೂರ್ಣ ಉತ್ತರ ಇನ್ನೂ ಸಿಕ್ಕಿಲ್ಲ. ಹೀಗಾಗಿ ವಿಜ್ಞಾನಿಗಳು ಹೇಳುತ್ತಾರೆ, ಇನ್ನು ಅಧ್ಯಯನ ಬೇಕು. ಇದರ ಅರ್ಥ ಯತಿ ಇದೆ ಅಂತ ಕೂಡ ಸಾಬೀತಾಗಿಲ್ಲ, ಇಲ್ಲ ಅಂತ ಕೂಡ ಸಾಬೀತಾಗಿಲ್ಲ. ಇದರ ರಹಸ್ಯ ಇನ್ನೂ ಇದೆ. ಜನರ ನಂಬಿಕೆ ಮತ್ತು ವಿಜ್ಞಾನಿಗಳ ಮಾತು. ಇಲ್ಲಿ ನಾವು ಒಂದು ಮುಖ್ಯ ವಿಷಯ ನೋಡಬೇಕು, ಅದು ಜನರ ನಂಬಿಕೆ. ಹಲವಾರು ಸ್ಥಳೀಯ ಜನರಿಗೆ ಯತಿ ಒಂದು ದೈವಿಕ ಅಥವಾ ರಹಸ್ಯಮಯ ಜೀವಿ ಅನ್ನೋ ಭಾವನೆ. ಅವರು ತಮ್ಮ ಅನುಭವದ ಕಥೆಗಳು ಹೇಳ್ತಾರೆ. ಆದರೆ ವಿಜ್ಞಾನಿಗಳು ಹೇಳ್ತಾರೆ, ಈವರೆಗೂ ನಮಗೆ ಸಿಕ್ಕಿರುವ ಮಾಹಿತಿ ಸಾಕಾಗಿಲ್ಲ. ಯತಿ ಅಂತ ಹೇಳೋ ಒಂದು ಹೊಸ ಪ್ರಾಣಿ ನಿಜವಾಗಿಯೂ ಇದೆ ಅಂತ ಖಚಿತವಾಗಿ ಹೇಳೋಕೆ ನಮಗೆ ಸಾಕ್ಷಿ ಇಲ್ಲ. ವಿಜ್ಞಾನಿಗಳು ಹೇಳ್ತಾರೆ, ಜನರು ಯತಿ ಅಂತ ಭಾವಿಸಿದ್ದೇ ಬಹುಶಃ ಕರಡಿ ಅಥವಾ ಬೇರೆ ಸಾಮಾನ್ಯ ಕಾಡು ಪ್ರಾಣಿ ಗುರುತು ಇರಬಹುದು. ಹಾಗಾದರೆ ಯತಿ ಏನು ನಮಗೆ ಕಲಿಸುತ್ತದೆ? ಯತಿ ಬಗ್ಗೆ ಮಾತನಾಡುವಾಗ ನಮಗೆ ಒಂದು ಪಾಠ ಸಿಗುತ್ತೆ. ಪ್ರಕೃತಿಯಲ್ಲಿ ಇನ್ನೂ ಅನೇಕ ರಹಸ್ಯಗಳಿವೆ. ಬೆಟ್ಟಗಳು, ಸಮುದ್ರಗಳು, ಕಾಡು, ಎಲ್ಲ ಕಡೆ ಮಾನವನು ಇನ್ನೂ ಪರಿಶೀಲನೆ ಮಾಡದೇ ಇರುವ ಜಾಗಗಳಿವೆ. ಹಾಗೂ ನಂಬಿಕೆ ಮತ್ತು ವಿಜ್ಞಾನ ಎರಡನ್ನೂ ಸಮತೋಲನವಾಗಿ ನೋಡಬೇಕು. ಯಾವ ವಿಷಯ ಬಂದರೂ ವಿಚಾರವಿಲ್ಲದೆ ನಂಬಬೇಡಿ. ಅದೇ ಸಮಯದಲ್ಲಿ ಎಲ್ಲವನ್ನೂ ತಳ್ಳಿ ಹಾಕಿ ನೋಡುವುದು ಸರಿಯಲ್ಲ. ಮತ್ತು ರಹಸ್ಯ ವಿಷಯಗಳು ನಮ್ಮಲ್ಲಿ ಕುತೂಹಲ ಹುಟ್ಟಿಸುತ್ತವೆ. ಕುತೂಹಲ ಬಂದಾಗ ನಾವು ಹೆಚ್ಚು ಓದುತ್ತೇವೆ, ಹೆಚ್ಚು ಹುಡುಕುತ್ತೇವೆ. ಇದರಿಂದ ಜ್ಞಾನವೂ ಹೆಚ್ಚುತ್ತದೆ.
ಹಾಗಾದರೆ ಸ್ನೇಹಿತರೆ, ಯಟಿ ನಿಜವಾಗಿಯೂ ಇದೆಯೇ? ಈವರೆಗೂ ನಮಗೆ ಸಿಕ್ಕಿರುವ ಮಾಹಿತಿಯನ್ನು ನೋಡಿದರೆ ಕೆಲವರ ಸ್ಥಳೀಯರ ಅನುಭವ ಕಥೆಗಳೂ ಇವೆ. ಕೆಲ ವಿಜ್ಞಾನಿಗಳು ಇದು ಕರಡಿಯ ಗುರುತು ಇರಬಹುದು ಎನ್ನುತ್ತಾರೆ. ಇನ್ನೂ ಪೂರ್ಣವಾದ ಮಾಹಿತಿ ಸಿಕ್ಕಿಲ್ಲ. ಆದ್ದರಿಂದ ಯಟಿ ಎಂಬುದು ಇನ್ನೂ ಉತ್ತರ ಸಿಗದ ರಹಸ್ಯವಾಗಿಯೇ ಉಳಿದಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಇಂತಹ ಅದ್ಭುತ ಹಾಗೂ ಕುತೂಹಲಕರ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.